ಬೆಂಗಳೂರಿನ ಪುಣ್ಯ ಆಸ್ಪತ್ರೆಯಲ್ಲಿ ವಾಕ್ಥಾನ್ ಕಾರ್ಯಕ್ರಮಕ್ಕೆ ಕೆ ಗೋಪಾಲಯ್ಯ ಭಾಗಿ. ಪುಣ್ಯ ಆಸ್ಪತ್ರೆ ಮತ್ತು ನೈಪುಣ್ಯ ಫೌಂಡೇಶನ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಮಹಿಳಾ ಜಾಗೃತಿಗಾಗಿ ವಾಕ್ಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಬಸವೇಶ್ವರ ನಗರ ಮುಖ್ಯ ರಸ್ತೆಯಲ್ಲಿರೋ ಪುಣ್ಯ ಆಸ್ಪತ್ರೆಯಿಂದ ಶುರು ಮಾಡಿ ಅಂಬೇಡ್ಕರ್ ಗ್ರೌಂಡ್ ವರೆಗೂ ನಡಿಗೆ ಮೂಲಕ ತಲುಪುವ ಗುರಿ ಹೊಂದಿದ್ದು, ಶ್ರೀಮತಿ ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್ ಅವರ ಮುಂದಾಳತ್ವದಲ್ಲಿ ಮಹಿಳೆಯ ಮೇಲೆ ಆಗುತ್ತಿರುವ ದೌರ್ಜನ್ಯ ಹಾಗೂ ಅವರಿಗೆ ಸಲಹೆ, ಸೂಚನೆ ಮತ್ತು ಉತ್ತೇಜನ ನೀಡಿ ಮಹಿಳೆಯರಿಗೆ ಸಮಾನತೆ ನೀಡುವ ಉದ್ದೇಶದಿಂದ ಈ ವಾಕ್ಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ಯಾಕಂದರೆ ಇವತ್ತು ರಿಯಲ್ ಮಹಿಳಾ ದಿನಾಚರಣೆ ಆಗ್ತಾ ಇರೋದು ಯಾಕಂದರೆ ನಮ್ಮ ಜೊತೆ ಮಹನೀಯರು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಪುಣ್ಯ ಆಸ್ಪತ್ರೆ ಮತ್ತು ನೈಪುಣ್ಯ ಫೌಂಡೇಶನ್ ಆಗ IMA ಸಹಯೋಗದಿಂದ ನಡೆಸಿರುವಂಥ ಈ ವಾಕಥಾನ್ ಅಭಿಯಾನ ಇದರಲ್ಲಿ ಹೆಣ್ಮಕ್ಳಿಗೆ ಒಂದು ಉತ್ತೇಜನ ಕೊಡುವಂಥದ್ದು, ಅವರ ಅಭಿವೃದ್ಧಿ ಕಡೆಗೆ ಏನು ಮಾಡಬೇಕು ಅನ್ನೋದು ಒಂದು ಸಲಹೆ ಸೂಚನೆಗಳು ಕೊಡುವಂಥದ್ದು, ಮತ್ತು ಹೆಣ್ಮಕ್ಳ ಮೇಲೆ ನಡೀತಾ ಇರೋಂಥ ದೌರ್ಜನ್ಯಕ್ಕೆ ಧಿಕ್ಕಾರ ನೀಡುತ್ತಾ ಎಲ್ಲೋ ಒಂದು ಕಡೆ ಒಂದು ಸಮಾನತೆಯನ್ನು ಕಾಪಾಡಿಕೊಂಡ್ರೆ ದೇಶ ಮುನ್ನಡೆಯುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ಈ ಅಭಿಯಾನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಮಕ್ಳು ಬಂದು ಇದರಲ್ಲಿ ಭಾಗವಹಿಸಿ ಅನ್ನೋದಿದೆ. ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಲೀಡರ್ಸು ಮತ್ತು MLAಗಳು ನಮ್ಮ ಸಹಕಾರದಲ್ಲಿ ನಿಂತಿದ್ದಾರೆ. ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಈ ಒಂದು ಸ್ಪೆಷಲ್ ದಿವಸ ಎಲ್ಲ ಹೆಣ್ಮಕ್ಳುಗಳಿಗೆ, ಎಲ್ಲ ಮಾನ್ಯರಿಗೂ, ಈ ಒಂದು ಭಾಗವಹಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಸಹ ಸುಮಾರು 15 ದಿವಸದಿಂದ ಈ ಕಾರ್ಯಕ್ರಮಕ್ಕೆ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ನನ್ನ ಅಭಿನಂದನೆಗಳಿದ್ದಾವೆ. ನಮಸ್ಕಾರ. ವಾಕ್ಥಾನ್ಗೆ ಶಾಸಕರಿಂದ ಗ್ರೀನ್ ಸಿಗ್ನಲ್. ಇನ್ನು ಮಹಾಲಕ್ಷ್ಮಿ ಕ್ಷೇತ್ರದ ಶಾಸಕರಾದ ಕೆ ಗೋಪಾಲಯ್ಯ ಮತ್ತು RSSನ ಪ್ರಾದೇಶಿಕ ಮುಖ್ಯಸ್ಥರಾದ ತಿಪ್ಪೇಸ್ವಾಮಿ ಮತ್ತು ಬೆಂಗಳೂರು ನಗರ ಬಿಜೆಪಿ ಯುವ ಮೋರ್ಚಾ ಮಾಜಿ ಅಧ್ಯಕ್ಷರು ಆದ ಸಪ್ತಗಿರಿ ಗೌಡರು ಹಸಿರು ನಿಶಾನೆ ತೋರಿಸುವ ಮೂಲಕ ವಾಕ್ಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ನಾವು ಆಚರಣೆ ಮಾಡ್ತಕ್ಕಂಥದ್ದನ್ನು ನೋಡಿದ್ದೇವೆ. ಇವತ್ತು ಪುಣ್ಯ ಆಸ್ಪತ್ರೆ ವತಿಯಿಂದ ನಮ್ಮ RSSನ ಪ್ರಾದೇಶಿಕ ಮುಖ್ಯಸ್ಥರಾದ ಶ್ರೀ ತಿಪ್ಪೇಸ್ವಾಮಿಯವರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿ ಇಲ್ಲಿನ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅನೇಕ ಮಹಿಳಾ ಸಂಘಟನೆಗಳು ಇವತ್ತು ಪುಣ್ಯ ಆಸ್ಪತ್ರೆ ಇವತ್ತೇನು ಬೆಳಿಗ್ಗೆ ಪ್ರಾರಂಭ ಆಗಿದೆ, ಸಂಜೆವರೆಗೂ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ. ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಮಹಿಳೆಯರಿಗೆ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥದ್ದು. ಗಂಡಸರಿಗೆ ಎಷ್ಟು ಪ್ರಾಧಾನ್ಯ ಸಿಗ್ತದೆ ಅದಕ್ಕಿಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಮಹಿಳೆಯರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದೇಶದಲ್ಲಿರುವ ಮಹಿಳೆಯರಿಗಾಗಿ ಈ ವಾಕ್ಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮಹಿಳೆಯರು ಯಾವುದರಲ್ಲೂ ಕಮ್ಮಿ ಇಲ್ಲ ಹಾಗೂ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ ಮತ್ತು ಸ್ವಾತಂತ್ರ್ಯವಾಗಿ ಬದುಕುವ ಹಕ್ಕಿದೆ, ಅದು ಎಲ್ಲ ಮಹಿಳೆಯರಿಗೂ ಸಿಗುವಂತೆ ಆಗಬೇಕು ಎಂಬುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ನಿಸರ್ಗ HK, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.